ಫ್ರೆಂಡ್ಸ್, ಇವರು ಒಬ್ಬರು ದೊಡ್ಡ ಭಾವನ ಮಗಳು ಮತ್ತು ಮೊಮ್ಮಕ್ಕಳು, ದೊಡ್ಡ ಭಾವನ ಸೊಸೆ ಹೊಂದಿರಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೂಡ ಸೌರಭ ಮತ್ತು ಸಂಕೇತ್ ಅವರ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ನಾನಿಲ್ಲಿ ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಏನೇನಾಗುತ್ತೆ, ಅವರು ರಿಂಗನ್ನು ಹಾಕೋದು ಮತ್ತು ಹೂ ಮುಡಿಸೋ ಶಾಸ್ತ್ರ ಮತ್ತು ಕೇಕನ್ನೆಲ್ಲ ಕಟ್ ಮಾಡೋದು, ಅವನ್ನೆಲ್ಲ ನಾನಿಲ್ಲಿ ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವರೆಲ್ಲ ನಮ್ಮ ಮಕ್ಕಳು, ನಮ್ಮನೆ ಹೆಣ್ಮಕ್ಳು. ಗಂಡು ಮಕ್ಕಳನ್ನೆಲ್ಲ ನಾನಿಲ್ಲಿ ತೊಗೊಂಡಿಲ್ಲ, ಹೆಣ್ಮಕ್ಳು ಅಕ್ಷತಾ ಕಲಿಸ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸೌರಭಾಳ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಅಂದರೆ ತಾಯಿಯ ಅಕ್ಕ ತಂಗಿಯರು, ಇವರೆಲ್ಲ ಗಂಡಿನ ಕಡೆಯವರು. ಅವನ ಸಂಕೇತ್ನ ತಂಗಿಯಂದಿರು ಇವರು, ಅಂದರೆ ಚಿಕ್ಕಪ್ಪನ ಮಕ್ಕಳು. ಇವರು ನಮ್ಮ ಮನೆಯವರು. ಇಲ್ಲಿ ಸೌರಭನ ಚಿಕ್ಕಮ್ಮನ ಮಕ್ಕಳು ಮತ್ತು ನನ್ನ ಭಾವನ ಮಗಳು, ಒಂದು ನಮ್ಮ ಅಕ್ಕ, ನಮ್ಮ ಅಕ್ಕ ಒಬ್ಬರು. ಹಾಗೆ ನೋಡಿ, ಇಲ್ಲಿ ಸೌರಭಗೆ ಕಾಯನ್ನು ಕೊಟ್ಟು ಬಾಳೆಹಣ್ಣು ಮತ್ತು ಸಕ್ಕರೆಯನ್ನು ಕೊಡುವಂಥ ಪದ್ಧತಿ. ಈ ಪದ್ಧತಿನೂ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಎಲ್ರಿಗೂ ಬಾಳೆಹಣ್ಣು ಸಕ್ಕರೆ ಕೊಡ್ತಾ ಇರೋದು, ಅದಕ್ಕೆ ನಗಾಡ್ತಾ ಇದ್ದಾರೆ ಎಲ್ಲರಲ್ಲಿ. ಹಾಗೆ ಸೌರಭಗೆ ಆರತಿಯನ್ನು ಮಾಡೋ ಪದ್ಧತಿ ಇರುತ್ತೆ. ಇವೆಲ್ಲ ಶಾಸ್ತ್ರಗಳು ನಡೆದ ಮೇಲೆ 2 ಆರತಿ ಇರುತ್ತೆ. ಒಂದು ಗಂಡಿನ ಕಡೆಯವರು ಮಾಡುವಂಥ ಆರತಿ ನೋಡ್ಬೋದು, ಇದು ಗಂಡಿನ ಕಡೆಯವರು ಮಾಡುವಂಥ ಆರತಿ ಆಗಿದೆ. ಹಾಗೆ ಇದು ಹೆಣ್ಣಿನ ಕಡೆಯವರು ಮಾಡುವಂಥ ಆರತಿ. ಇಲ್ಲಿ ನಮ್ಮನೆ ಸೌರಭನ ಅಕ್ಕ ತಂಗಿಯರು ಇಲ್ಲಿ ಆರತಿಯನ್ನು ಮಾಡ್ತಾರೆ, ನೋಡ್ಬೋದು. ಇಲ್ಲಿ ಇವೆಲ್ಲರೂ ಸೌರಭಾಳ ಅಕ್ಕ ಮತ್ತು ತಂಗಿಯಂದಿರು, ಇಷ್ಟು ಜನ ಇದ್ದಾರೆ. ಎಲ್ಲರೂ ಸೇರಿ ಆರತಿ ಮಾಡೋ ಶಾಸ್ತ್ರ ಇರುತ್ತೆ. ಈ ಆರತಿ ಮುಗಿದ ಮೇಲೆ ಪುರೋಹಿತರು ಇನ್ವಿಟೇಷನ್ ಯಾವ ರೀತಿ ಬರೆದಿದ್ದಾರೆ ಅಂತ ಓದಿ ಹೇಳ್ತಾರೆ. ಅಂದರೆ ಯಾವಾಗ ನಿಶ್ಚಯ ಆಗಿದೆ ಮದುವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಅವರು ಶ್ಲೋಕವನ್ನು ಹೇಳಿಕೊಂಡು ಆಮೇಲೆ ಮದುವೆ ಯಾವಾಗ ನಿಶ್ಚಯ ಆಗಿದೆ ಅಂತ ಹೇಳ್ತಾರೆ. ನೋಡ್ಬೋದು, ಇಲ್ಲೆಲ್ಲ ಜನರು ಕೂತ್ಕೊಂಡಿದ್ದಾರೆ. ಆಮೇಲೆ ಹೊರಗಡೆ ಕೂಡ ಒಂದಷ್ಟು ಜನರಿದ್ದಾರೆ, ಅವ್ರನ್ನ ನಾನು ಕವರ್ ಮಾಡ್ಕೊಂಡಿಲ್ಲ. ಈಗ ಇದಾದ ಮೇಲೆ ನೋಡಿ, ಮಂಗಳ ಪತ್ರ ಅಂದರೆ ಇನ್ವಿಟೇಷನ್ ಕಾರ್ಡನ್ನು ತಗೋತಾರೆ. ಆ ಕಡೆ ಈ ಕಡೆ ಅದಿರ್ಬೋದು ಅನ್ಕೋತೀನಿ, ನನಗೂ ಗೊತ್ತಿಲ್ಲ ಅದೇನು ಅಂತ. ಹಾಗೆ ಪುರೋಹಿತರಿಗೆ ನಮಸ್ಕಾರವನ್ನು ಮಾಡಿ ಅವರ ಬಳಿ ಆಶೀರ್ವಾದವನ್ನು ಪಡೆದು ಆಮೇಲೆ ಇಲ್ಲಿ ಹೊರಗಡೆ ಬಂದು ನೋಡ್ಬೋದು. ಇಲ್ಲಿ SS ಅಂತ ಇದಿದೆ, ಸಂಕೇತ್ ಮತ್ತು ಸೌರಭ ಅಂತ ಈ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಸೌರಭಗೆ ಹೂ ಮುಡಿಸೋ ಶಾಸ್ತ್ರ ನಡೀತಾ ಇದೆ. ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸೋ ಶಾಸ್ತ್ರವನ್ನು ಇಲ್ಲಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ರಿಂಗನ್ನು ಹಾಕೋದು ಕೂಡ ಇಲ್ಲೇ ನಡೆಯುತ್ತೆ. ಫ್ಲವರ್ಸ್ ಬೊಕ್ಕೆಯನ್ನು ಕೊಟ್ಟು ರಿಂಗನ್ನು ಹಾಕೋದು ಎಲ್ಲ ಇಲ್ಲಿ ಇರುತ್ತೆ. ನೋಡ್ತಾ ಹೋಗಿ, ತುಂಬ ಎಂಜಾಯ್ ಮಾಡಿದರು ಎಲ್ಲ ಸೇರಿಕೊಂಡು. ಎಲ್ಲ ಜನ, ಇಷ್ಟೊಂದು ಜನರು ಸೇರಿದ್ರು. ಎಷ್ಟು ಜನ ಒಳಗಡೆ ಇದ್ದರು. ನಮ್ಮದು 3 ಮನೆ, ಇನ್ನು 2 ಮನೆ ಸೇರಿಕೊಂಡು ಇರೋದ್ರಿಂದ ಜನ ಕಾಣಿಸಲ್ಲ. 2 ಮನೆ ಒಳಗಡೆ ಜನ ಇರ್ತಾರೆ, ನೋಡ್ಬೋದು. ಈಗ ರಿಂಗನ್ನು ಹಾಕ್ತಾ ಇರೋದು ತುಂಬ ಸಿಂಪಲ್ ಆಗಿ ಖುಷಿಯಾಗಿ ಮಾಡುವಂಥ ಒಂದು ಎಂಗೇಜ್ಮೆಂಟ್ ಇದಾಗಿದೆ. ನೋಡ್ಬೋದು, ಅವರು ಇಬ್ಬರು ನಾಚಿಕೊಳ್ತಾ ರಿಂಗ್ ಹಾಕ್ತಾ ಇದ್ದಾರೆ. ರಿಂಗನ್ನು ಹಾಕ್ಕೊಳ್ಳುವಂಥ ಕಾರ್ಯಕ್ರಮ, ರಿಂಗ್ ಎಕ್ಸ್ಚೇಂಜ್ ಮಾಡೋದು. ನೋಡ್ತಾ ಹೋಗಿ
ಇಲ್ಲಿ ಸೌರಭ ರಿಂಗ್ ಹಾಕ್ತಾ ಇರೋದು. ಈ ಜೋಡಿಗೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಇರಲಿ. ಹಾಗೆ ಲೈಕ್ ಮಾಡಿ. ಹಾಗೆ ನೋಡಿ ಇಲ್ಲಿ ಸಂಕೇತ್ ನಾಚ್ಕೋತಾ ಯಾವ ರೀತಿ ಬೊಕ್ಕೆಯನ್ನು ಕೊಡ್ತಾ ಇದ್ದಾನೆ ಅಂತ ಉಳಿದವರು ಎಲ್ಲರೂ ಸೇರಿಕೊಂಡು ಕೆಳಗೆ ಕಾಲೂರಿ ಬೊಕ್ಕೆಯನ್ನು ಕೊಡು ಅಂತ ಹೇಳ್ತಾ ಇದ್ರು. ಆದರೆ ಅವರಿಗೆ ನಾಚ್ಕೊಂಡು ಇಷ್ಟೊಂದು ಜನರ ಎದುರಿಗೆ ಪ್ರಪೋಸ್ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನಾಚ್ಕೋತಿದ್ರು. ನೋಡಿ ಯಾವ ರೀತಿ ಪ್ರಪೋಸ್ ಮಾಡ್ತಾ ಇದ್ದಾರೆ ಅಂತ. ಇದು ಹಿರಿಯರೇ ನಿಶ್ಚಯ ಮಾಡಿರುವಂಥ ಈ ಮದುವೆ. ಕಂಗ್ರ್ಯಾಚುಲೇಷನ್ ಸೌರಭ ಆ್ಯಂಡ್ ಸಂಕೇತ್. ಹಾಗೆ ನೀವೆಲ್ಲರೂ ಇವರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಿ, ಕಾಮೆಂಟ್ ಮಾಡಿ, ವಿಶಸ್ನ ಹೇಳಿ. ನೋಡ್ಬೋದು ಯಾವ ರೀತಿ ನಾಚ್ಕೋತಾ ಇದ್ರು ಅಂತ. ಇದೆಲ್ಲ ಮೆಮೊರೀಸ್ ಇರಲಿ ಅಂತ ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಯಾವತ್ತೋ ಇವರಿಗೆ ತೋರಿಸಿದಾಗ ಒಂದಷ್ಟು ಖುಷಿ ಆಗತ್ತೆ. ನಾವು ಅವ್ರನ್ನ ಕಾಲೆಳಿಬೋದಲ್ವಾ, ತಮಾಷೆ ಮಾಡ್ಬೋದು. ನೋಡಿ ಇದು ಸೌರಭ ಪ್ರಪೋಸ್ ಮಾಡ್ತಾ ಇರೋದು. ಅವಳು ಎಲ್ಲಿ ನೋಡ್ಕೊಂಡು ಪ್ರಪೋಸ್ ಮಾಡಿದ್ದಾಳೆ ಅಂತ ನೋಡಿ. ನಮ್ಮ ಕಡೆ ನೋಡ್ಕೊಂಡು ಪ್ರಪೋಸ್ ಮಾಡ್ತಾ ಇದ್ದಾಳೆ ಅವಳು. ಇದು ಅವಳೇ ಉಲ್ಲನಿಂದ ಮಾಡಿರುವಂಥ ಬೊಕ್ಕೆ. ತುಂಬ ಚೆನ್ನಾಗಿತ್ತು, ತುಂಬ ಎಫರ್ಟ್ ಹಾಕಿ ಮಾಡಿರೋದು. ಇದು ನಿಜವಾದ ಹೂವಲ್ಲ, ಅವಳೇ ಮಾಡಿರುವಂಥ ಬೊಕ್ಕೆ. ತುಂಬ ಸುಂದರವಾಗಿತ್ತು. ಲಾಸ್ಟಲ್ಲಿ ನಾನು ತೋರಿಸಿದ್ದೀನಿ, ನೋಡ್ತಾ ಹೋಗಿ. ನೋಡಿ ಆ ಬೊಕ್ಕೆ ಈ ರೀತಿ ಇತ್ತು. ಆದರೆ ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಲೈಟಿಂಗ್ಗೆ ಕಲರ್ಸ್ ಸ್ವಲ್ಪ ಡಾರ್ಕ್ ಆಗಿಬಿಟ್ಟಿದೆ. ಈಗ ಇದು ನೋಡಿ ಮುತ್ತಿನ ಸರ ಮತ್ತು ಇದೊಂದು ಗಿಫ್ಟನ್ನು ಕೊಡ್ತಾ ಇರೋದು. ಹಾಗೆ ಇಲ್ಲಿ ಕೇಕು, ಒಂದು ನಮ್ಮನೆಯವರು ತಂದಿರೋವಂಥ ಕೇಕು, ಆಮೇಲೆ ಅವ್ರ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ತಂದಿರೋವಂಥ, ಸಂಕೇತ್ ಅವರ ಫ್ರೆಂಡ್ಸ್ ತಂದಿರೋವಂಥ ಕೇಕು. 3 ಕೇಕ್ ಕಟ್ ಮಾಡಬೇಕಿತ್ತು ಅವರು. ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. once again congratulations ಸೌರಭ and ಸಂಕೇತ್. ಕಾಲ ಸುಖವಾಗಿ ಸಂತೋಷದಿಂದ ಬಾಳಿ ಅಂತ ಹೇಳ್ತಾ ಈ ವಿಡಿಯೋದ ಮೂಲಕ ನಿಮಗೆ ಶಾಸ್ತ್ರಗಳನ್ನೆಲ್ಲ ಹಾಕಿದ್ದೆ, ನೋಡ್ಬೋದು. ಕೇಕನ್ನು ತಿನ್ನಿಸ್ಬೇಕಾದ್ರೆ ಯಾವ ರೀತಿ ಇತ್ತು ಅಂತ. ಮತ್ತೊಂದು ಕೇಕನ್ನು ಕಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನೀವು ಯಾರಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ. ಕ್ಷಮಿಸಿ.